ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಲ್ಯಾಣಿ ಮದುವೆ ಕಲ್ಯಾಣಿ ಡಾಕ್ಟ್ರೇ, ಅಮ್ಮ ಅದಕ್ಕೂ ಮದುವೆ ಒಂಚೂರು ರಿಲ್ಯಾಕ್ಸ್ ಆಗಿರಿ. ಮದುವೆ ರಿಲ್ಯಾಕ್ಸ್. ಮಂಜು ಅವರು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ. 1 ಅವರ್ಗೆ ಒಂದ್ಸಲಿ ಅವ್ರ ಟ್ರೀಟ್ಮೆಂಟ್ ಬಗ್ಗೆ ಅಪ್ಡೇಟ್ ಮಾಡಿ. ಓಕೆ. ಯಶೋ 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 ನಾನು ಅವನಿಗೆ ಹೇಳ್ದೆ, ಯಶೋ ಗಾಡಿ ನಿಲ್ಸು ಅಂತ ಪಡ್ಕೊಂಡೆ. ಅವ್ನು ಗಾಡಿನೇ ನಿಲ್ಲಿಸ್ಲಿಲ್ಲ, ನನ್ನ ಮಾತೇ ಕೇಳಿಲ್ಲ. ಅವನು ಒಂಥರ ಬ್ಲ್ಯಾಂಕ್ ಔಟ್ ಆಗ್ಬಿಟ್ಟಿದೆ ಯಶೋ. 10 ನಿಮಿಷ ನಿಲ್ಲಿಸಿ ಅವನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ರೆ ಒಂದು ಜೀವ ಬದುಕಿಸ್ಬೋದಾಗಿತ್ತು. ಅನ್ಯಾಯ ಸಾವು ಕಾರಣ ಆಗೋದು. ನಾವು ಆಕ್ಸಿಡೆಂಟ್ ಮಾಡಿದವ್ರನ್ನ ನೋಡ್ಲೇಬೇಕು ಸರ್. ಆಕ್ಸಿಡೆಂಟ್ ಆಯ್ತು, ಮಾಡಿದವನ್ನ ಹಿಡಿದಿದ್ದು ಆಯ್ತು. ಈಗ ಯಾವ ಖುಷಿದವನ್ನ ನೋಡ್ತೀರಾ? ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ ಏನು ಮಾಡಬೇಕು ಅಂತ ನಾನು ನೋಡ್ಬೇಕು. ಸರ್ ಹೀಗೆ ಮಾತಾಡ್ತಿದ್ದೀರಾ? ನನ್ನ ಕುಟುಂಬದವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಮಾಡಿದವ್ರ ಮುಖ ನೋಡ್ಬೇಕು ಅಂದ್ರೆ ಹೇಗೆ ಮಾತಾಡ್ತಿದ್ದೀರಲ್ಲ? ನೀವು ರಾಂಗ್ ಆಗಿ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇವ್ರೆ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಷ್ಟೇ. ಸರ್, ಸೀನ್ ಕ್ರಿಯೇಟ್ ಮಾಡ್ತಿರೋದು ನಾವಲ್ಲ, ನೀವು. ಸರ್, ಆಕ್ಸಿಡೆಂಟ್ ಮಾಡ್ದೋ ನಾವು ನೋಡ್ದೆ, ನಾವ್ ಇಲ್ಲಿಂದ ಒಂದ್ ಹೆಜ್ಜೆನೂ ಕದ್ದಲ್ಲ ಸರ್. ಸರ್, ನೀವ್ ಹಾಕಿರೋದು ಕಾಕಿನೇ, ಇವ್ರು ಹಾಕಿರೋದು ಕಾಕಿನೇ. ಕಾಕಿಗೆ ಸೇವೆನೂ ಗೊತ್ತಿದೆ, ಶಿಕ್ಷೆನೂ ಗೊತ್ತಿದೆ. ಏನಮ್ಮ ಎದುರಿಸ್ತಾ ಇದ್ಯಾ? ಆಸ್ಪತ್ರೆಯಲ್ಲಿ ನರಳ್ತಾ ಇರೋ ಒಬ್ಬ ಅಣ್ಣನ್ ತಂಗಿಯ ಕೇಳ್ಕೊಳ್ತಾ ಇದ್ದೀನಿ ಸರ್. ಆಕ್ಸಿಡೆಂಟ್ ಮಾಡಿದವ್ರ ಮುಖ ನೋಡ್ದೆ ನಾವ್ ಯಾರು ಇಲ್ಲಿಂದ ಹೋಗಲ್ಲ. ಹೌದು ಸರ್, ನಾವ್ ಇಲ್ಲಿಂದ ಕದ್ಲೋದೇ ಇಲ್ಲ. ಕರ್ಸಿ ಸರ್ ಅವನ್ನ. ಬಿಡು, ಏನಾಗಲ್ಲ. ಏನ್ ಮಾಡಕ್ಕಾಗತ್ತೆ ಆಗಿರೋದಕ್ಕೆ? ನಾಳೆ ಬೆಳಿಗ್ಗೆ ಫಸ್ಟ್ ಸ್ಟೇಷನ್ ಇಂದ ವಿನಿನ ಕರ್ಕೊಂಡು ಬರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ನೀನೇನ್ ಯೋಚನೆ ಮಾಡ್ತಿದ್ಯಾ? ಏನೂ ಆಗಲ್ಲ ಯಶು, ನೀನೇ ಹೇಳ್ತಿದ್ದೆ ಅಲ್ವಾ, ಎಲ್ಲ ದೇವ್ರಿದಾನೆ, ಅವನ ಮೇಲೆ ಭಾರ ಹಾಕೋಣ, ಎಲ್ಲ ನೋಡ್ಕೋತಾನೆ ಅಂತ. ನೋಡ್ಕೋತಾನೆ ಬಿಡು. ಕಂಪ್ಲೇಂಟ್ ಕೊಟ್ಟಿದ್ದೀರಾ ತಾನೆ? ಸ್ಟೇಟ್ಮೆಂಟ್ ತಗೋಬೇಕಾದ್ರೆ ಕರಿತೀನಿ. ಈಗ ಹೊರಡಿ. ಸರ್, ನೀವು ಮಾತಾಡ್ತಿರೋದು ನೋಡಿದ್ರೆ ನೀವೇ ಅವ್ರನ್ನ ಕಾಪಾಡ್ಕೊಳ್ತಿರೋ ಕಾಣಿಸ್ತಿದ್ಯಲ್ಲ. ಸರ್, ಅವನೆಂತ ದೊಡ್ಡ ತೋಲಾಂಡಿ ಆದ್ರೂ ಸರಿ, ಅವನ ನೋಡ್ದೆ ನಾವು ಇವತ್ತಲ್ಲಿಂದ ಹೋಗೋದಿಲ್ಲ. ಪೊಲೀಸ್ ಸ್ಟೇಷನ್ ಕಂಡ್ರೆ ಇದು ಗಲಾಟೆ ಮಾಡಿದ್ರೆ ನಿಮ್ಮನ್ನು ಒದ್ದು ಒಳಗಡೆ ಹಾಕ್ತೀವಿ. ಕಾನೂನಲ್ಲಿ ನ್ಯಾಯ ಕೇಳೋದನ್ನ ಎಲ್ಲಾದ್ರೂ ಗಲಾಟೆ ಅಂತ ಬರ್ದಿದಾರ ಸರ್? ನೋಡಮ್ಮ, ನಿನಗಿದೆಲ್ಲ ಹೊಸ್ತು, ಬಿಸಿ ರಕ್ತ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ನಿನಗೆ, ನಿಮ್ಮ ಅಣ್ಣನಿಗೆ, ನಿಮ್ಮ ಮನೆಗೆ ಅದೇನು ಬೇಕು ಕೇಳು, ನಾನು ಕೊಡಿಸ್ತೀನಿ. ಸುಮ್ಮನೆ ಕಿರಿಕ್ ಬೇಡ. ನಾನು ಹೇಳೋ ಮಾತು ಕೇಳಿದ್ರೆ ನಿಮಗೂ ಉತ್ತಮ, ನನಗೂ ಉತ್ತಮ. ಏನೋ ಒಳ್ಳೆ ಕುಟುಂಬದವಳು ಅಂತ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ನೀವು ಪೊಲೀಸ್ ಬಟ್ಟೆ ಹಾಕಿದ್ದೀರಂತ ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ಸರ್. ಹೊರಟು ಜನ ಆಟೋಗೆ ಸಣ್ಣ ಸ್ಕ್ರಾಚ್ ಆದ್ರೆ ಸುಮ್ಮನೆ ಬಿಡಲ್ಲ. ಇನ್ನು ಜೀವಕ್ಕೆ ಜೀವ ಕೊಡೋ ಗೆಳೆಯನಿಗೆ ಹೀಗಾಗಿರುವಾಗ ಸುಮ್ಮನೆ ಬಿಡ್ತಾರ? ಆಕ್ಸಿಡೆಂಟ್ ಮಾಡ್ದವ್ರನ್ನ ಕರ್ಸಿ ನಾವು ನೋಡ್ಬೇಕು. ಆಯ್ತು, ಇರಿ ರೇ, ಕರ್ಕೊಂಬರ್ರಿ ಅವ್ರನ್ನ.
ವಿನಯ್ ಇಲ್ಲೇ ಇದ್ದಾನೆ ಅಂದ್ರೆ ಸ್ಟೇಷನ್ ಕರ್ಕೊಂಡೋಗಿದ್ದು ಯಾರನ್ನ? ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಕ್ಕಡಿ ಹಿಡ್ಕೊಂಡು ತೂಗ್ತಾಳೆ. ಅದು ಯಾವ ಕಡೆ ತೂಗುತ್ತೋ ಅದನ್ನೇ ಪ್ರಸಾದ ಅಂತ ಪಾಲಿಸ್ತೀವಿ. ಆ ತಕ್ಕಡಿ ನಿಮ್ಮ ಕಡೆ ತೂಗೋದಕ್ಕೆ ಏನಾಗ್ತೀರಾ ಅಂತ ನೀವು ಯೋಚನೆ ಮಾಡಿ. ನೀವು ಹೇಗೆ ಹೇಳ್ತಿರೋ ಹಾಗೆ. ಆಕ್ಸಿಡೆಂಟ್ ಆಗಿದೆ, ಕ್ರೈಮ್ ಕಮಿಟ್ ಆಗಿದೆ, ಪಬ್ಲಿಕ್ಗೆ ಕೇಸ್ ಕ್ಲೋಸ್ ಆಗಬೇಕು. ಈಗ ಅರ್ಕೆ ಕುರಿ ಯಾರು ಅನ್ನೋದೇ ಪ್ರಶ್ನೆ. ಅಮ್ಮೋರೆ, ನಾನು ಹೋಗಿ ಸಾಹೇಬ್ರನ್ನ ಪಿಕ್ ಮಾಡ್ಕೊಂಬರ್ತೀನಿ. ಅರ್ಕೆ ಕುರಿ ಬಂದ್. ನೀನೇನ ನಮ್ಮ ಮಂಜುಗೆ ಆಕ್ಸಿಡೆಂಟ್ ಮಾಡಿದ್ದು? ಕಾರ್ ಗುದ್ದಿದ ತಕ್ಷಣ ನಿಲ್ಸಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀರಾ? ಮನುಷ್ಯತ್ವನೇ ಇಲ್ವಾ ನಿಂಗೆ? ಏಯ್ ಕೆಲಸ್ರಿ, ಸ್ಟೇಷನ್ ಇದು, ಯಾಕೆ ಮರ್ತೋಗ್ತಿದ್ಯಾ? ನಮ್ಮ ಅಣ್ಣನ ಆಟೋ ಆಕ್ಸಿಡೆಂಟ್ ಮಾಡಿ ಡ್ರೈವರ್ ಇವರಲ್ಲ ಸರ್. ಇವ್ರನ್ನ ಮುಂದೆ ಬಿಟ್ಟು ಯಾರೋ ತಲೆ ಮರೆಸ್ಕೊಂಡಿದ್ದಾರೆ. ನಿಜವಾದ ಅಪರಾಧಿ ಇವರಲ್ಲ. ಅಪರಾಧಿ ನಿರಪರಾಧಿ ಯಾರು ಅಂತ ತೋರಿಸೋದು ಪೊಲೀಸವ್ರ ಕೆಲಸ. ಅಪರಾಧಿನ ತೋರಿಸು ಅಂತ ಹೇಳಿದಿರ, ತೋರಿಸಿದ್ದೀನಿ. ಅಧಿಕ ಪ್ರಸಂಗ ಬೇಡ. ಆಕ್ಸಿಡೆಂಟ್ ಮಾಡಿದವ್ರಿಗೆ ಇನ್ನೂ ಚಿಕ್ಕ ವಯಸ್ಸು, ಇವರಷ್ಟು ವಯಸ್ಸಾಗಿರ್ಲಿಲ್ಲ. ಇದನ್ನ ಪ್ರತ್ಯಕ್ಷವಾಗಿ ನೋಡ್ದವ್ರೆ ಹೇಳಿರೋದು. ನೋಡಮ್ಮ, ಇಲ್ಲ ಸಲದನ್ನೆಲ್ಲ ಹೇಳ್ಕೊಂಡು ನಮ್ಮ ಹತ್ರ ಗಲಾಟೆ ಮಾಡಕ್ ಬರಬೇಡ. ನಮ್ಗೆ ಬೇರೆ ಬೇರೆ ಕೆಲಸಗಳಿದಾವೆ. ಸರ್, ನಿಮ್ಮನೆಯವ್ರಿಗೂ ಹೀಗೆ ಆಗಿದ್ರೆ ಹೀಗೆ ಸುಳ್ಳು ಹೇಳಿ ಬೇರೆ ಕೆಲಸ ಮಾಡ್ತಿದ್ರಾ? ಏನ್ ಸರ್ ಇದು ಅನ್ಯಾಯ? ನಮಿಗೊಂದ್ ನ್ಯಾಯ, ದೊಡ್ಡವರಿಗೊಂದ್ ನ್ಯಾಯನಾ? ನಿಜವಾದ ಅಪರಾಧಿ ಯಾರು ಅಂತ ಕರ್ಕೊಬಂದು ತೋರ್ಸೋವರೆಗೂ ನಾವಿಲ್ಲಿಂದ ಹೋಗೋದಿಲ್ಲ. ರೇ, ನಿಮ್ಮ ಗಲಾಟೆ ಧರಣಿ ಏನಿದ್ರು ಸ್ಟೇಷನ್ ಇಂದ ಆಚೆ. ರೇ, ಇವ್ರನ್ನ ಒಳಗಡೆ ಕಳಿಸಿ, ಇವ್ರನ್ನೆಲ್ಲ ಆಚೆ ಹಾಕಿಸ್ರಿ. ಹೆಚ್ಚಿಗೆ ತಲೆ ಕೆಡ್ಸ್ಕೋಬೇಡ. ಬೆಳಗ್ಗೆ ಬೇಲ್ ಮೇಲೆ ಮರಿಯಪ್ಪನ ಹೊರಗೆ ಕರ್ಕೊಂಬಂದ್ರಾಯ್ತು. ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ಯಶು? ಈ ಮಾತು ನೀನು ಹೇಳ್ತಿದ್ಯಾ? ಎಮೋಷನಲ್ ಆಗಿ ಯೋಚನೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಇಲ್ಲ ಯಶು, ತಪ್ಪೇ ಮಾಡದೇ ಇರೋರಿಗೆ ಶಿಕ್ಷೆ ಕೊಡೋದು ಎಮೋಷನಲ್ ಅಲ್ಲ, ಪ್ರಾಕ್ಟಿಕಲ್ ಅಲ್ಲ. ಅದೊಂದು ಮಾರಲ್ ಪ್ರಶ್ನೆ. ಇಷ್ಟು ವರ್ಷ ನಿಯತ್ತ ಕೆಲಸ ಮಾಡಿದ್ದಾರೆ, ಮನುಷ್ಯತ್ವ ಕಳ್ಕೊಂಡು ನಿಯತ್ ತೋರಿಸ್ತಿರೋದು ಯಾವ ನ್ಯಾಯ?